ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ನೆಕ್ಸ್ಟ್ ಯೂನಿಟ್ ಸ್ಟಡಿ ಮಾಡ್ತಾ ಇದ್ವಿ. ಅದು ಎದ್ರ ಬಗ್ಗೆ ಅಂದರೆ ನ್ಯೂರಲ್ ನೆಟ್ವರ್ಕ್ಸ್. ಅದರದ್ದು ಸಿಲೆಬಸ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ಏನು, ಹೌ ನ್ಯೂರಲ್ ನೆಟ್ವರ್ಕ್ ವರ್ಕ್ಸ್, ಫೀಚರ್ಸ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್ ವರ್ಸಸ್ ನರ್ವಸ್ ಸಿಸ್ಟಮ್, ಹೌ ನ್ಯೂರಲ್ ನೆಟ್ವರ್ಕ್ ಲರ್ನ್ಸ್, ಇದನ್ನೆಲ್ಲ ನಾವು ಈ ಯೂನಿಟಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಇವತ್ತು ನಾವು ಇಂಟ್ರೊಡಕ್ಷನ್ ಟು ನ್ಯೂರಲ್ ನೆಟ್ವರ್ಕ್ಸ್ ಪಾರ್ಟ್ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಓಕೆ, ವಾಟ್ ಈಸ್ ನ್ಯೂರಲ್ ನೆಟ್ವರ್ಕ್, ನ್ಯೂರಲ್ ನೆಟ್ವರ್ಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಐ ವಿಲ್ ರೈಟ್ ವಾಟ್ ಈಸ್ ನ್ಯೂರಲ್ ನೆಟ್ವರ್ಕ್. Neural networks are AI models that learn from data using artificial ನ್ಯೂರಾನ್ಸ್. ಇದ್ರ ಬಗ್ಗೆ ನಾವು ಭಾಳ ಟೆಕ್ನಿಕಲಿ ಅಲ್ಲದೆ ಸಿಂಪಲ್ ವೇನಲ್ಲಿ ತಿಳ್ಕೊಳ್ಳೋದಾದ್ರೆ, ದೇ ಆರ್ ಇನ್ಸ್ಪೈರ್ಡ್ ಬೈ ಹ್ಯೂಮನ್ ಬ್ರೈನ್. ನಮ್ಮ ಹ್ಯೂಮನ್ ಬ್ರೈನಲ್ಲಿ ಹೇಗೆ ಮೆದುಳಿನಲ್ಲಿ ಏನು ಲಕ್ಷಾಂತರ ನರಕೋಶಗಳು ಇರ್ತಾವಲ್ಲ, ಅದೇ ಥರ ಸಾಫ್ಟ್ವೇರ್ ನ್ಯೂರಾನ್ಸ್ ಕ್ರಿಯೇಟ್ ಮಾಡ್ತಾರೆ. ಆ ಸಾಫ್ಟ್ವೇರ್ ನ್ಯೂರಾನ್ಸ್ ಹೆಂಗೆ ವರ್ಕ್ ಆಗ್ತಾವಂದ್ರೆ, ದೇ ಲರ್ನ್ ಫ್ರಮ್ ಡೇಟಾ. ಅಂದರೆ ಅದಕ್ಕೆ ನಾವು ಡೇಟಾನ ಫೀಡ್ ಮಾಡ್ತಾ ಹೋಗ್ತೀವಿ, ಅದರಿಂದ ಎ ಐ ಲರ್ನ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸಣ್ಣವರಿದ್ದಾಗ ನೀವು ಕಲ್ತಿರ್ತೀರಿ ನೋಡ್ರಿ, ಒಂದು ಯಾವುದೋ ಕ್ಯಾಟ್ ಇಮೇಜು, ಡಾಗ್ದು ಇಮೇಜು. ಕ್ಯಾಟ್ ಅಂದರೆ ಇದೆ ಅಂತ ನೀವು ಭಾಳ ಸರಿ ನೋಡ್ತೀರಿ. ನೋಡಿ ನೆಕ್ಸ್ಟ್ ಟೈಮ್ ಒಂದು ಕ್ಯಾಟ್ ಬಂದುಬಿಟ್ರೆ ಇದು ಕ್ಯಾಟ್ ಅಂತ ನೀವು ಹೇಳ್ತೀರಿ. ಅದೇನು, ಅದು ನರಕೋಶಗಳಲ್ಲಿ ಈ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಅದೇ ಥರ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಅಂದರೆ ದೇ ಆರ್ ಮ್ಯಾಥಮೆಟಿಕಲ್ ಮಾಡೆಲ್ಸ್, ಸಾಫ್ಟ್ವೇರ್ಸ್ ಹೆಂಗೆ ಬಿಲ್ಡ್ ಮಾಡ್ತಾರೆ ಅಂದರೆ, ಅವು ಕೂಡ ಏನು ಮಾಡ್ತವೆ, ಲರ್ನ್ ಫ್ರಾಮ್ ಡೇಟಾ. ನಾವು ಅದಕ್ಕೆ ಡೇಟಾ ಏನು ಫೀಡ್ ಮಾಡ್ತೀವೋ ಅದರಿಂದ ಸಿಸ್ಟಮ್ ಲರ್ನ್ ಮಾಡ್ತಾ ಹೋಗುತ್ತೆ. ಇದು ಬೇಸ್ಡ್ ಆನ್ ಕಂಪ್ಲೀಟ್ಲಿ ಇನ್ಸ್ಪೈರ್ಡ್ ಬೈ ಹ್ಯೂಮನ್ ಬ್ರೈನ್ಸ್. ನಮ್ಮ ಹ್ಯೂಮನ್ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅದನ್ನು ತಿಳ್ಕೊಂಡು ಅದೇ ಥರ ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ತಾರೆ. ಎ ಐ ಸಾಫ್ಟ್ವೇರ್ಸ್, ಅಥವಾ ನಾವೇನಂತ ಕರಿತೀವಿ, ಎ ಐ ಮಾಡೆಲ್ಸ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಇನ್ಸ್ಪೈರ್ಡ್ ಬೈ, ದಿಸ್ ಈಸ್ ವಾಟ್ ನ್ಯೂರಲ್ ನೆಟ್ವರ್ಕ್ ಈಸ್ ಇನ್ಸ್ಪೈರ್ಡ್ ಬೈ. ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಹ್ಯೂಮನ್ ಬ್ರೈನ್. ನಮ್ಮ ಹ್ಯೂಮನ್ ಬ್ರೈನಲ್ಲಿ ಹೆಂಗೆ ನ್ಯೂರಾನ್ಸ್ ಇರ್ತಾವೋ, ನರಕೋಶಗಳು ಇರ್ತಾವೋ, ಅದೇ ಥರ ನ್ಯೂರಲ್ ನೆಟ್ವರ್ಕಲ್ಲಿ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಇರ್ತವೆ. ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಅಂದ್ರೇನು, ದೇ ಆರ್ ಪ್ರೋಗ್ರಾಮ್ಸ್, ಸಾಫ್ಟ್ವೇರ್ಸ್. ಅಥವಾ ಆರ್ಟಿಫಿಷಿಯಲ್ ನ್ಯೂರಾಲ್ ಅಂದ್ರೇನು, ಮ್ಯಾಥಮೆಟಿಕಲ್ ಮಾಡೆಲ್ಸ್ written in software. ಅದೆಲ್ಲ ಸಾಫ್ಟ್ವೇರ್, ಸ್ಮಾಲ್ ಕ್ಯಾಲ್ಕುಲೇಷನ್ ಯೂನಿಟ್ಸ್ ಇನ್ ಎ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮಲ್ಲಿ ಇವುಗಳನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ದೀಸ್ ನ್ಯೂರಾನ್ಸ್ ವರ್ಕ್ ಟುಗೆದರ್. ಎಲ್ಲ ಸಾಫ್ಟ್ವೇರ್ಸ್ ಒಮ್ಮೆ ವರ್ಕ್ ಆಗಿ ಅದನ್ನು ಯೂಸ್ ಮಾಡ್ಕೋತವೆ. ಹೆಂಗೆ ಯೂಸ್ ಮಾಡ್ಕೋತವೆ ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಅದೇ ಹೇಳಿದ್ನಲ್ಲ, ನೀವು ಹೆಂಗೆ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಎದುರಿಗೆ, ಬಂದ ತಕ್ಷಣ ಇವ್ರು ಇದೇ ಫ್ರೆಂಡ್, ಇವ್ರ ಹೆಸರೇನು ಎಲ್ಲ ಕಂಡು ಹಿಡಿತೀರಲ್ಲ, ಸೇಮ್ ವೇ ಇಮೇಜ್ ರಿಕಗ್ನಿಷನ್ ಅಂತ ನಾವು ಕರಿತೀವಿ. ಅಂದ್ರೇನು, ಯಾರೋ ನಿಮ್ಮ ಫ್ರೆಂಡ್ ಬಂದ ತಕ್ಷಣ ಇವರು ನನ್ನ ಫ್ರೆಂಡನೇ ಅಂತ ನೀವು ಹೆಂಗೆ ಕಂಡು ಹಿಡಿತೀರಿ, ಇನ್ ದ ಸೇಮ್ ವೇ ಎ ಐ ಕೂಡ ರಿಕಗ್ನೈಸಸ್ ದಿ ಫೇಸ್ ರಿಕಗ್ನಿಷನ್ ಅಲ್ಲಿ ಯೂಸ್ ಮಾಡ್ಕೋತಾರೆ. ಓಕೆ, ದೀಸ್ ನ್ಯೂರಾನ್ಸ್ ವರ್ಕ್ ಟುಗೆದರ್
ವರ್ಕ್ ಟುಗೆದರ್ ಟು. ವೈ ದೇ ಆರ್ ಯೂಸ್ಡ್, ಎದಕ್ಕೆ ಯೂಸ್ ಮಾಡ್ತಾರೆ? ಲರ್ನ್ ಫ್ರಾಮ್ ಡೇಟಾ. ಲರ್ನ್ ಫ್ರಾಮ್ ಡೇಟಾ ಅಂದರೆ ಅದಕ್ಕೇನು ಡೇಟಾ ಕೊಡ್ತಿರೋ ಅದ್ರ ಮೇಲೆ ಅದು ಲರ್ನ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಬೆಕ್ಕಿನ ಫೋಟೋ ನಾವು ಭಾಳ ಸರಿ ನೋಡಿರ್ತೀವಿ. ನೆಕ್ಸ್ಟ್ ಟೈಮ್ ಬೆಕ್ಕು ಬಂದ ತಕ್ಷಣ ಇದು ಬೆಕ್ಕು ಅಂತ ಕಂಡು ಹಿಡಿತೀವಲ್ಲ, ಅದೇ ಲರ್ನಿಂಗ್ ಫ್ರಾಮ್ ಡೇಟಾ ಅಂತ ನಾವು ಕರಿತೀವಿ. ದೆನ್ ಮೇಕ್ ಡಿಸಿಷನ್ಸ್. ಮೇಕ್ ಡಿಸಿಷನ್ಸ್ ಫಾರ್ ಎಕ್ಸಾಂಪಲ್, ಇದು ಬೆಕ್ಕು ಅಂತ ಹೇಳಕ್ ಬರುತ್ತಲ್ಲ, ನಾವು ಅದೇ ಡಿಸಿಷನ್, ವಿ ಆರ್ ಮೇಕಿಂಗ್ ಡಿಸಿಷನ್ಸ್. ಅಥವಾ ಯಾರ್ದೋ ಧ್ವನಿ ಕೇಳಿದ ತಕ್ಷಣ ಇದು ಇವ್ರದೇ ಧ್ವನಿ ಅಂತ ನಾವು ಕಂಡು ಹಿಡಿತೀವಲ್ಲ, ಅದೇನು ಲರ್ನಿಂಗ್ ಫ್ರಾಮ್ ಡೇಟಾ. ಭಾಳ ಸರಿ ಅವ್ರ ಧ್ವನಿಯನ್ನು ನಾವು ಕೇಳಿರ್ತೀವಿ, ಕೇಳಿ ನೆಕ್ಸ್ಟ್ ಟೈಮ್ ಇದು ಅವ್ರದ್ದೇ ಧ್ವನಿ ಅಂತ ನಾವು ಡಿಸೈಡ್ ಕೂಡ ಮಾಡ್ತೀವಿ. ಅದೇನು ಲರ್ನಿಂಗ್ ಫ್ರಾಮ್ ಡೇಟಾ ಆ್ಯಂಡ್ ಮೇಕಿಂಗ್ ಡಿಸಿಷನ್ಸ್ ಆ್ಯಂಡ್ ರಿಕಗ್ನೈಸಿಂಗ್ ಪ್ಯಾಟರ್ನ್ಸ್. ರಿಕಗ್ನೈಸಿಂಗ್ ಪ್ಯಾಟರ್ನ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ವಾಯ್ಸ್ ರಿಕಗ್ನಿಷನ್. ಯಾರ್ದೋ ಧ್ವನಿ ನೀವು ಕಂಡುಹಿಡಿತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಕಾಮನ್ ಆಗಿ ಮಾತಾಡುವಾಗ ಸಮ್ ವರ್ಡ್ಸ್ ಕಾಮನ್ ಆಗಿ ಯೂಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸೆಂಟೆನ್ಸ್ ಆದ ತಕ್ಷಣ ಓಕೆ ಅಂತಿರ್ತಾರೆ ಅಂತ ತಿಳ್ಕೊಳ್ಳಿ. ಅಥವಾ ಪ್ರತಿ ಸರಿ ಮಾತಾಡುವಾಗ ಸಮ್ ಸ್ಟೇಟ್ಮೆಂಟ್ಸನ್ನು ರಿಪೀಟ್ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ನೀವೇನು ಮಾಡ್ಬೋದು? ಅವರು ಮಾತಾಡೋ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡ್ಬೋದು. ಅದರ ಮೇಲೆ ಇದು ಇವ್ರದೇ ಧ್ವನಿ ಅಂತ ಕೂಡ ಕಂಡುಹಿಡಿಬೋದು. ಅದೇನು ರಿಕಗ್ನೈಸಿಂಗ್ ಪ್ಯಾಟರ್ನ್ಸ್. ಆ್ಯಂಡ್ ಫೈನಲಿ ಇಂಪ್ರೂವ್ ಓವರ್ ಟೈಮ್. ಇಂಪ್ರೂವ್ ಓವರ್ ಟೈಮ್ ಅಂದ್ರೇನು? ಪ್ರತಿ ಸರಿ ಇಂಪ್ರೂವ್ ಆಗೋದು. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ AI ಈಸ್ ಲರ್ನಿಂಗ್. AI ಯಾವತ್ತು ಲರ್ನ್ ಮಾಡ್ತಾ ಇರುತ್ತೆ. ಲರ್ನಿಂಗ್ ಏಜೆಂಟ್ ಅಂತ ನಾವು ಕರಿತೀವಿ. ಓಕೆ, ಹಾಗಂದ್ರೇನು? ನ್ಯೂರಲ್ ನೆಟ್ವರ್ಕ್ ಈಸ್ ಎ ಸಿಸ್ಟಮ್ ದ್ಯಾಟ್ ಹೆಲ್ಪ್ಸ್ ಕಂಪ್ಯೂಟರ್ ಲರ್ನ್ ಫ್ರಾಮ್ ಎಕ್ಸಾಂಪಲ್ಸ್. ನಾವು ಹೆಂಗೆ ಎಕ್ಸಾಂಪಲ್ಸ್ ನೋಡಿ ಕಲಿತೀವೋ, ಅದೇ ಥರ AI ಕೂಡ ಎಕ್ಸಾಂಪಲ್ಸನ್ನು ನೋಡಿ ಅಬ್ಸರ್ವ್ ಮಾಡಿ ಲರ್ನಿಂಗ್ ಫ್ರಾಮ್ ಎಕ್ಸ್ಪೀರಿಯನ್ಸ್, ಅಂದರೆ ಎಕ್ಸ್ಪೀರಿಯನ್ಸಿಂದ ಅದು ಲರ್ನ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಬರೀತೀನಿ ನೋಡ್ರಿ. ಚೈಲ್ಡ್ ಲರ್ನಿಂಗ್. ಚೈಲ್ಡ್ ಹೆಂಗೆ ಲರ್ನ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಎ ಚೈಲ್ಡ್ sees many pictures of cats and dogs. ನೀವು ಹಂಗೆ ಕಲ್ತಿರ್ತೀರಿ ಸಣ್ಣವರಿದ್ದಾಗ, ಇದು ಕ್ಯಾಟು ಇದು ಡಾಗು ಅಂತ ನೀವು ಫೋಟೋನಲ್ಲಿ ನೋಡಿರ್ತೀರಿ, ಪಿಕ್ಚರ್ಸ್ ನೋಡಿರ್ತೀರಿ. ಅದರ ಮೇಲೆ ನೆಕ್ಸ್ಟ್ ಟೈಮ್ ಕ್ಯಾಟ್ ಅಂದರೆ ಏನು ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ, ಬಿಕಾಸ್ ನೀವು ಪ್ಯಾಟರ್ನ್ ಸ್ಟಡಿ ಮಾಡ್ತೀರಿ. ಡಾಗ್ ಅಂದರೆ ಏನು ಅನ್ನೋದನ್ನು ಕೂಡ ನೀವು ಲರ್ನ್ ಮಾಡ್ತಾ ಹೋಗ್ತೀರಿ, ಅದು ಕೂಡ ಪ್ಯಾಟರ್ನ್ ಸ್ಟಡಿ ಮಾಡಿದ ಹಾಗೆ. ಸ್ಲೋಲಿ ಈಗೇನಾಗುತ್ತೆ, ಸ್ಲೋಲಿ ದ ಚೈಲ್ಡ್ ಲರ್ನ್ಸ್ ಟು ಐಡೆಂಟಿಫೈ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಕರೆಕ್ಟ್ಲಿ. ಅಂದ್ರೇನು? ತಂತಾನೆ ಈಗ ಆ ಚೈಲ್ಡ್ ಏನು ಮಾಡುತ್ತೆ, ಕರೆಕ್ಟಾಗಿ ಇದು ಬೆಕ್ಕು ಇದು ನಾಯಿ ಅಂತ ಐಡೆಂಟಿಫೈ ಮಾಡೋಕ್ಕೆ ಕಲಿಯುತ್ತೆ ಅಂತ ಹೇಳ್ತಾರೆ. ಅದೇನು ಲರ್ನಿಂಗ್ ಫ್ರಾಮ್ ಡೇಟಾ. ಅದಕ್ಕೇನು ನಾವು ಕೊಟ್ಟಿರ್ತೀವೋ ಅದರ ಮೇಲೆ ಅದು ಲರ್ನ್ ಮಾಡ್ತಾ ಹೋಗುತ್ತೆ. ಅದೇ ಥರ ನ್ಯೂರಲ್ ನೆಟ್ವರ್ಕ್ಸ್ ಆಲ್ಸೋ ಸೀಸ್ ಮೆನಿ ಪಿಕ್ಚರ್ಸ್, ಮೆನಿ ಇಮೇಜಸ್. ಆಮೇಲೆ ಅದರ ಮೇಲೆ ಅದು ಕಂಡುಹಿಡಿಯೋಕ್ಕೆ ಟ್ರೈ ಮಾಡುತ್ತೆ. ಅದೇ ನ್ಯೂರಲ್ ನೆಟ್ವರ್ಕ್ಸ್ ಈಸ್ ದಿ AI ಮಾಡೆಲ್. ಅಲ್ಲಿ ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರ್ನಲ್ಲಿ ಮ್ಯಾಥಮೆಟಿಕಲ್ ಮಾಡೆಲ್ಸನ್ನು ಇನ್ಕ್ಲೂಡ್ ಮಾಡಿ ಎವ್ರಿ ಟೈಮ್ ಲರ್ನ್ ಮಾಡೋ ಥರ ಅದನ್ನು ವರ್ಕ್ ಮಾಡ್ತಿರ್ತಾರೆ. ಓಕೆ, ದಟ್ ಈಸ್ ವಾಟ್ ನ್ಯೂರಲ್ ನೆಟ್ವರ್ಕ್ಸ್. ಆ್ಯಂಡ್ ವೈ ನ್ಯೂರಲ್ ನೆಟ್ವರ್ಕ್ಸ್ ಆರ್ ಇಂಪಾರ್ಟೆಂಟ್. ನ್ಯೂರಲ್ ನೆಟ್ವರ್ಕ್ಸ್ ಯಾಕೆ ಬೇಕು ನೋಡ್ರಿ? ಬೇಸಿಕ್ ಟಾಸ್ಕ್ ಮಾಡೋದಕ್ಕೆ ವಿ ಹ್ಯಾವ್ ನಾರ್ಮಲ್ ಪ್ರೋಗ್ರಾಮ್ಸ್. ಬೇಸಿಕ್ ಕೆಲಸ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನನಗೆ 2 ನಂಬರ್ ಕೂಡಿಸೋದಿದೆ ಅಂತ ತಿಳ್ಕೊರಿ.
ಅಲ್ಲಿ ಏನು ಮಾಡ್ತೀರಿ, ಇನ್ಪುಟ್ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಪ್ರೋಗ್ರಾಮ್ಸ್ ಹೆಂಗೆ ರನ್ ಆಗ್ತಾವ ಅಂತ ನಾನು ತೋರಿಸ್ತೀನಿ. ನಾರ್ಮಲ್ ಪ್ರೋಗ್ರಾಮ್ಸ್ ಫಾರ್ ಎಕ್ಸಾಂಪಲ್ ನೀವೇನೋ ಕ್ಯಾಲ್ಕುಲೇಷನ್ ಮಾಡೋರಿದ್ದೀರಿ ಅಂತ ತಿಳ್ಕೊರಿ. ಯೂಸಿಂಗ್ ಕ್ಯಾಲ್ಕುಲೇಟರ್ ಹೌ ಇಟ್ ವರ್ಕ್ಸ್, ಅಥವಾ ಕಂಪ್ಯೂಟರ್ ಅಥವಾ ಕ್ಯಾಲ್ಕುಲೇಟರ್. ಇಲ್ಲಿ ನೀವೇನು ಮಾಡ್ತೀರಿ, 2 ನಂಬರ್ ಕೂಡಿಸ್ಬೇಕಾಗಿದೆ ಅಂತ ತಿಳ್ಕೊರಿ. 2 ನಂಬರ್ ಇನ್ಪುಟ್ ಕೊಡ್ತೀರಿ, 2 and 3. ಓಕೆ, ಆಮೇಲೆ ಒಂದು ಪ್ರೊಸೆಸ್ ಆಗುತ್ತೆ ಎಡಿಷನ್, 2 + 3. ಆಮೇಲೆ ಒಂದು ಔಟ್ಪುಟ್ ಬರುತ್ತೆ, ದಟ್ ಈಸ್ 5. ಇದು ನಾರ್ಮಲ್ ಪ್ರೋಗ್ರಾಮಿಂಗ್. ಇಲ್ಲೇನು ಫಿಕ್ಸ್ಡ್ ರೂಲ್ಸ್ ಮೇಲೇ ಒಂದು ನಿಮಗೆ ರಿಸಲ್ಟ್ ಬರುತ್ತೆ. ಬಟ್ ನ್ಯೂರಲ್ ನೆಟ್ವರ್ಕ್ ಹಂಗಲ್ಲ, ದೇ ಕ್ಯಾನ್ ಸಾಲ್ವ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್. ವಿಚ್ ಇಸ್ ಡಿಫಿಕಲ್ಟ್ ಪ್ರಾಬ್ಲಮ್ ಯಾವುದು ನಿಮಗೆ ಈಸಿ ಇರ್ಬೋದು, ಮಷೀನ್ಗೆ ಯಾವುದು ಡಿಫಿಕಲ್ಟು? ಇಮೇಜ್ ರಿಕಗ್ನೈಸ್ ಮಾಡೋದು, ಇವ್ರು ಯಾರು ಅಂತ ಕಂಡುಹಿಡಿಯೋದು, ಧ್ವನಿ ಕಂಡುಹಿಡಿಯೋದು, ನೀವು ಮಾತಾಡಿದ್ದನ್ನು ತಿಳ್ಕೊಳ್ಳೋದು, ಆಮೇಲೆ ಡಿಸೀಸ್ ಐಡೆಂಟಿಫಿಕೇಶನ್ ಮಾಡೋದು. ಡಿಸೀಸ್ ಐಡೆಂಟಿಫಿಕೇಶನ್ ಅಂದ್ರೇನು, ನಿಮಗೆ ಯಾವ ರೋಗ ಇದೆ ಅನ್ನೋದನ್ನು ಕಂಡುಹಿಡಿಯೋದು. ಆಮೇಲೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಅಂದರೆ ಡ್ರೈವರ್ ಇಲ್ದೇ ಕಾರ್ ಡ್ರೈವಿಂಗ್ ಆಗೋದು, ಅದೆಲ್ಲ AI ಕಾರ್ಸ್ ಅಂತ ನಾವು ಕರಿತೀವಲ್ಲ, ಅವೆಲ್ಲ ಕಾಂಪ್ಲೆಕ್ಸ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್. ಅವಕ್ಕೆಲ್ಲ ನಾರ್ಮಲ್ ಪ್ರೋಗ್ರಾಮ್ಸ್ ಯೂಸ್ ಮಾಡಿದರೆ ವರ್ಕ್ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ನ್ಯೂರಲ್ ನೆಟ್ವರ್ಕ್ಸ್ ಆರ್ ಯೂಸ್ಡ್. ಆ ಸಿಚುವೇಶನಲ್ಲಿ ಏನು ಮಾಡ್ತಾರೆ, ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡ್ತಾರೆ. ಹಂಗಂದ್ರೇನು, ನ್ಯೂರಲ್ ನೆಟ್ವರ್ಕ್ಸ್ ಕ್ಯಾನ್ ಸಾಲ್ವ್ difficult problems which normal programs cannot do easily. ಅಂದರೆ ನಾರ್ಮಲ್ ಪ್ರೋಗ್ರಾಮ್ಗೆ ಏನು ಆಗದೆ ಇರೋದು ಏನು ಕೆಲಸ ಇದೆಯೋ ಅದನ್ನು ನ್ಯೂರಲ್ ನೆಟ್ವರ್ಕ್ಸ್ ಮಾಡ್ತವೆ ಅಂತ ಹೇಳ್ತಾರೆ. ಹಂಗಂದರೆ ವೇರ್ ದೇ ಆರ್ ಯೂಸ್ಡ್, ಎಲ್ಲಿ ಯೂಸ್ ಮಾಡ್ಕೋಬೋದು? ಇಮೇಜ್ ರಿಕಗ್ನಿಷನ್ ಅಥವಾ ಫೇಸ್ ರಿಕಗ್ನಿಷನ್ ಅಂತ ನೀವು ಕರಿತೀರಿ. ಮೊಬೈಲ್ ಫೋನಲ್ಲಿ ಫೇಸ್ ರಿಕಗ್ನಿಷನ್ ಸಿಸ್ಟಮ್ ಇರುತ್ತೆ. ಅಂದ್ರೇನು, ನೀವು ಯಾರು ಅಂತ ಕಂಡುಹಿಡಿದು ಫೇಸ್ ಅನ್ಲಾಕ್ ಆಪ್ಷನ್ ಕೂಡ ಇರುತ್ತೆ, ಅಲ್ಲಿ ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡ್ತಾರೆ. ದೆನ್ ವಾಯ್ಸ್ ರಿಕಗ್ನಿಷನ್ ಅಂದರೆ ಇದು ಧ್ವನಿ ಕಂಡುಹಿಡಿಯೋದು ಮತ್ತು ಅವ್ರು ಏನು ಮಾತಾಡ್ತಾ ಇದ್ದಾರೋ ಅದನ್ನು ತಿಳ್ಕೊಳ್ಳೋದು. ದೆನ್ ಮೆಡಿಕಲ್ ಡಯಾಗ್ನೋಸಿಸ್ ಅಂದ್ರೇನು, ಇಟ್ ಆಕ್ಟ್ಸ್ ಲೈಕ್ AI ಡಾಕ್ಟರ್. ಅದೇನು ಮಾಡುತ್ತೆ, ನಮ್ಗೆ ಯಾವ ರೋಗ ಇದೆ ಅನ್ನೋದನ್ನು ಕಂಡುಹಿಡಿದು ಹೇಳಕ್ಕೆ ಟ್ರೈ ಮಾಡುತ್ತೆ. ದೆನ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಇಲ್ಲೆಲ್ಲ ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಫಿಕ್ಸ್ಡ್ ರೂಲ್ಸ್ ಮೇಲೆ ಇರೋದಿಲ್ಲ, ಇದು ಲರ್ನ್ ಫ್ರಾಮ್ ಡೇಟಾ. ಫಾರ್ ಎಕ್ಸಾಂಪಲ್ ನೀವೇ ಫೇಸ್ ಅನ್ಲಾಕ್ ಯೂಸ್ ಮಾಡ್ತಿರ್ತೀರಲ್ಲ, ಫಸ್ಟ್ ಟೈಮ್ ಏನು ಮಾಡ್ತೀರಿ, ಫೇಸ್ ಅನ್ಲಾಕ್ ಅಥವಾ ಫಿಂಗರ್ ಅನ್ಲಾಕ್, ನಿಮ್ಮ ಫೇಸನ್ನು ಬೇರೆ ಬೇರೆ ಪೊಸಿಷನಲ್ಲಿ ಅದರಲ್ಲಿ ಸ್ಟೋರ್ ಮಾಡ್ತೀರಿ ಫಸ್ಟ್ ಟೈಮ್. ಅಂದರೆ ಏನು ಮಾಡುತ್ತೆ, AI ಲರ್ನ್ ಮಾಡುತ್ತೆ, ನಿಮ್ಮ ಫೇಸ್ ಹೀಗೆ ಇದೆ ಅಂತ ಲರ್ನ್ ಮಾಡುತ್ತೆ. ಆಮೇಲೆ ನೀವು ಎದುರಿಗೆ ಬಂದ ತಕ್ಷಣ ಆಟೋಮೆಟಿಕಲಿ ಇದು ನೀವೇ ಅಂತ ತಿಳ್ಕೊಂಡು ಫೇಸ್ ಅನ್ಲಾಕ್ ಫೀಚರ್ ವರ್ಕ್ ಆಗುತ್ತೆ. ದಟ್ ಈಸ್ ವಾಟ್ ನ್ಯೂರಲ್ ನೆಟ್ವರ್ಕ್ಸ್. ಅದು ಅಷ್ಟು ಈಸಿ ಅಲ್ಲ. ಮೀನ್ಸ್ ನ್ಯೂರಲ್ ನೆಟ್ವರ್ಕ್ಸ್ ಕ್ಯಾನ್ ಸಾಲ್ವ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಆಲ್ಸೋ. ದ್ಯಾಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ನ್ಯೂರಲ್ ನೆಟ್ವರ್ಕ್ಸ್. ಗೊತ್ತಾಯ್ತಲ್ಲ? ಇಟ್ ವರ್ಕ್ಸ್ ಸೇಮ್ ಆ್ಯಸ್ ಹ್ಯೂಮನ್ ಬ್ರೈನ್ ವರ್ಕ್ಸ್. ನಮ್ದು ಹ್ಯೂಮನ್ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೋ ಅದೇ ಥರ, ಅದೇ ಕಾನ್ಸೆಪ್ಟನ್ನು ಅಲ್ಲಿ ನ್ಯೂರಾನ್ಸ್ ಏನಿರ್ತಾವ, ನರಕೋಶಗಳು, ಅದೇ ಥರ ಇಲ್ಲಿ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಅಂದ್ರೇನು, ಸಾಫ್ಟ್ವೇರ್ಸ್, ಆ ಥರನೇ ಬಿಲ್ಡ್ ಮಾಡ್ತಾರೆ. ಅವುಗಳು ಹೆಂಗೆ ವರ್ಕ್ ಆಗ್ತಾವ ಅಂದರೆ, ದೇ ಲರ್ನ್ ಫ್ರಾಮ್ ಡೇಟಾ. ನೀವು ಕೊಟ್ಟಂಥ ಡೇಟಾ ಮೇಲೆ ಅವು ಕಲಿತಾ ಹೋಗ್ತವೆ, ಲರ್ನ್ ಮಾಡ್ತವೆ. ಓಕೆ, ಬಟ್ ಇಟ್ ಅರ್ಥ ಆಯ್ತಲ್ಲ? ಹಂಗಂದರೆ ಹೌ ನ್ಯೂರಲ್ ನೆಟ್ವರ್ಕ್ಸ್ ವರ್ಕ್ಸ್ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ,
If you have any doubts, you can comment, and if you are new to the channel, please subscribe and share the video. Thank you.